ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಮಲ್ಲಿಗೆ ಗಿಡಕ್ಕೆ ಯಾವ ಗೊಬ್ಬರ ಕೊಡ್ತೀನಿ ಮತ್ತು ಮಲ್ಲಿಗೆ ಗಿಡನ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ನೋಡೋಣ ಬನ್ನಿ. ಅಂದರೆ ನಾನು ಈ ಮಲ್ಲಿಗೆ ಗಿಡಕ್ಕೆ ಇನ್ನೂ ಯಾವುದೇ ರೀತಿ ಗೊಬ್ಬರನೂ ಕೊಟ್ಟಿಲ್ಲ ಮತ್ತು ಅದೇನು ಪ್ರೂನಿಂಗು ಮಾಡಿಲ್ಲ. ಆದರೂ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ನೋಡಿ. ಅಂದರೆ ಇವತ್ತು ಸ್ವಲ್ಪ ಫಸ್ಟ್ಗೆ ಅದು ಹೂವೆಲ್ಲನೂ ಹಾರ್ವೆಸ್ಟ್ ಮಾಡಿಬಿಟ್ಟು ಅದು ಸ್ವಲ್ಪ ದೊಡ್ಡದಾಗಿ ಹೋಗಿರೋದನ್ನೆಲ್ಲನೂ ಕಟ್ ಮಾಡಿ ಸ್ವಲ್ಪ ಅದನ್ನೆಲ್ಲ ಒಂದು ಅದ್ರ ಸಪೋರ್ಟಿಗೆ ಒಂದು ಕೋಲೆಲ್ಲನೂ ಕೊಟ್ಟು ಕಟ್ಟಿಬಿಟ್ಟು ಸ್ವಲ್ಪ ಅದೆಲ್ಲನೂ ಟ್ರಿಮ್ ಮಾಡಬೇಕು. ಇನ್ನು ಕೆಲವು ಗಿಡಗಳನ್ನ ರೀಪಾಟ್ ಮಾಡೋದಿದೆ. ಹಾಗಾಗಿ ಇವತ್ತೆಲ್ಲ ಫುಲ್ಲು ಬರೀ ಮಲ್ಲಿಗೆ ಗಿಡದ ಕೆಲಸನೇ ಆಗಿದೆ ನೋಡಿ. ಎಲ್ಲ ಯಾವ ರೀತಿ ಬೆಳ್ಕೊಂಡೋಗಿದೆ. ಈ ಥರ ಎಲ್ಲ ಬಿಡಬಾರ್ದು, ಇಷ್ಟೊಂದು ದೊಡ್ಡದೆಲ್ಲ ಆಗೋ ತನಕನೂ ಬಿಡಬಾರ್ದು. ನನಗೆ ಅಂದರೆ ಸಮಯ ಇರಲಿಲ್ಲ ಅನ್ನೋದಕ್ಕೋಸ್ಕರ ಈ ಥರ ಎಲ್ಲ ಬೆಳ್ಕೊಂಡಿದೆ. ಹಂಗಾಗಿ ಇವತ್ತೆಲ್ಲನೂ ಸ್ವಲ್ಪ ಟ್ರಿಮ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇನ್ನೂ ಯಾವುದೇ ರೀತಿ ಗೊಬ್ಬರನೂ ಸಹ ಕೊಟ್ಟಿಲ್ಲ. ಆದರೂ ಎಷ್ಟು ಚೆನ್ನಾಗಿ ಹೂವು ಬಿಡ್ತಿದೆ ನೋಡಿ. ನನಗೇ ಒಂಥರ ಖುಷಿ ಆಗುತ್ತೆ. ಈ ಗಿಡದಲ್ಲಿ ಅದು ಬುಡದಲ್ಲೆಲ್ಲ ಜಾಸ್ತಿ ರೆಂಬೆಗಳ ಥರ ಎಲ್ಲ ಬೆಳ್ಕೊಂಡಿದೆಯಲ್ಲ, ಅದನ್ನೆಲ್ಲ ನಾನು ಟ್ರಿಮ್ ಮಾಡ್ತಾ ಇದ್ದೀನಿ. ಅಂದರೆ ಅದರಲ್ಲೇನು ಮೊಗ್ಗು ಇಲ್ಲ, ಚಿಗುರು ಇಲ್ಲ, ಇಂಥದನ್ನೆಲ್ಲ ಬಿಡಬಾರ್ದು. ಅದೆಲ್ಲನೂ ಟ್ರಿಮ್ ಮಾಡಿ ತೆಗೆದು ಬಿಡಬೇಕು ನೋಡಿ. ನಾನು ಟ್ರಿಮ್ ಮಾಡಿ ತೆಗೆದಿದ್ದೀನಿ. ಮತ್ತು ಅದರಲ್ಲಿ ಕುಡಿ ಎಲ್ಲನೂ ಚೂಟ್ ಬಿಡಿ, ಹೆಚ್ಚು ಬ್ರಾಂಚೂ ಸಹ ಬರುತ್ತೆ. ಹಂಗಾಗಿ ನೋಡಿ ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಅದು ಮಣ್ಣೆಲ್ಲನೂ ಲೂಸ್ ಮಾಡಿ ಸ್ವಲ್ಪ ಇದಕ್ಕೆ ನಾನು ಇವತ್ತು ಗೊಬ್ಬರ ಕೊಡ್ತಿದ್ದೀನಿ. ಆ ಗೊಬ್ಬರ ಯಾವ ಗೊಬ್ಬರ ಕೊಡ್ತಿದ್ದೀನಿ ಅಂತಲೂ ಈ ವಿಡಿಯೋದಲ್ಲೂ ತೋರಿಸ್ತೀನಿ. ಅದರಲ್ಲೂ ನಾನು ಹಾಕಿರೋದು ಚಿಕ್ಕದು ಪೇಂಟ್ ಬಕೆಟು. ಅದರಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡೋಗಿದೆ. ಇದರಲ್ಲಿ ಹೆಚ್ಚು ಹೂವಿದೆ, ಹಂಗಾಗಿ ನಾನು ಜಾಸ್ತಿ ಇದನ್ನು ಟ್ರಿಮ್ ಮಾಡಿಲ್ಲ. ಸ್ವಲ್ಪ ಮಾತ್ರ ಮಾಡಿ ಅದಕ್ಕೆ ಒಂದು ಕೋಲು ಸಪೋರ್ಟ್ ಎಲ್ಲ ಕೊಟ್ಟು ನೋಡಿ ಕಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡ್ತಿದೆ ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ಮತ್ತು ಬೆಳಗ್ಗೆ ಟೈಮ್ ನಾವು ಬೇಗ ಗಾರ್ಡನ್ಗೆ ಹೋಗ್ತೀವಲ್ಲ, ಆ ಮಲ್ಲಿಗೆ ಹೂವಿಂದು ಸುವಾಸನೆಯೇ ಗಾರ್ಡನ್ ತುಂಬ ಇರುತ್ತೆ. ಇದರಲ್ಲಿ ನಾನು ಯಾವುದೇ ರೀತಿ ಎಲೆಗಳು ಏನೂ ತೆಗೆದಿಲ್ಲ. ಎಲ್ಲ ಅದೇ ಉದುರೋಗಿದೆ, ಎಲೆಗಳೆಲ್ಲ ಉದುರೋಗಿ ಮತ್ತೆ ಅದರಲ್ಲಿ ಹೊಸ ಚಿಗುರೆಲ್ಲ ಬರ್ತಿದೆ. ಅಂದರೆ ನಾನು ಅದು ಒಣಗೋಗಿರೋ ಕಡ್ಡಿ ಎಲ್ಲನೂ ಕಟ್ ಮಾಡಿ ತೆಗಿತಿದ್ದೀನಿ ನೋಡಿ. ಅದರಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗಿದೆ ಅಂತ. ಅದರಲ್ಲಿ ಎಲೆನೇ ಇಲ್ಲ, ಆದರೂ ಮೊಗ್ಗುಗಳು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇನ್ನು ಕೆಲವ್ರು ಹೇಳ್ತೀರಾ ನಿಮ್ಮ ಹತ್ರ ಇರೋವಂತಹ ಮಳ್ಳೆ ಗಿಡ ಬುಷಿಯಾಗಿದೆ, ನಾವು ಹಾಕಿದ್ರೆ ಅದು ಒಳ್ಳೆ ಬಳ್ಳಿ ಥರ ಹಬ್ಕೊಂಡು ಹೋಗುತ್ತೆ, ಯಾವ ರೀತಿ ಕೇರ್ ಮಾಡ್ತೀರಾ ಅಂತಲೂ ಕೇಳಿದ್ದೀರಾ. ಏನಿಲ್ಲ, ಅದು ಸಿಂಪಲ್ಲು. ಅದು ಕುಡಿ ಇರುತ್ತಲ್ಲ, ಅದು ಸುಮ್ಮನೆ ಬೆಳ್ಕೊಂಡು ಹೋಗ್ತಿರುತ್ತಲ್ಲ, ಅದನ್ನು ಸ್ವಲ್ಪ ಟ್ರಿಮ್ ಮಾಡಿಬಿಡಿ. ಅದು ಪಕ್ಕದಲ್ಲಿ ಬ್ರ್ಯಾಂಚೂ ಸಹ ಬರುತ್ತೆ. ಮಲ್ಲಿಗೆ ಗಿಡಕ್ಕೂ ಅಷ್ಟೇ ಮತ್ತು ಮಳ್ಳೆ ಗಿಡಕ್ಕೂ ಅಷ್ಟೇ. ತುದಿನ ನೀವು ಕಟ್ ಮಾಡ್ತು ಅಂದರೆ ಅದರಲ್ಲಿ ಹೆಚ್ಚು ಬ್ರಾಂಚ್ ಬರುತ್ತೆ, ನಮ್ಗೆ ಅದರಿಂದ ಹೆಚ್ಚು ಹೂವು ಸಹ ಸಿಗುತ್ತೆ. ಇನ್ನು ನೋಡಿ ಇದರಲ್ಲೂ ಅಷ್ಟೇ ಎಷ್ಟು ಪ್ರತಿಯೊಂದು ಮಲ್ಲಿಗೆ ಗಿಡದಲ್ಲೂ ಹೂಗಳೆಲ್ಲ ಸ್ಟಾರ್ಟ್ ಆಗಿದೆ. ಇವೆಲ್ಲ ಸೂಜಿ ಮಲ್ಲಿಗೆ ಹೂವು. ಅಂದರೆ ಸೂಜಿ ಮಲ್ಲಿಗೆ ಗಿಡನೇ ನನ್ನ ಹತ್ರ ಒಂದು 5-6 ಗಿಡಗಳಿದ್ದಾವೆ. ಒಟ್ಟು ಸೂಜಿ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಹೂವು ಸೇರಿ 10 ಗಿಡ ಇದೆ. ಇನ್ನು ಮಳ್ಳೆ ಗಿಡದಲ್ಲೂ ಅಷ್ಟೇ ಅದೊಂದು 5-6 ಗಿಡ ಏನೋ ಇದೆ. ಅದೂ ಅಷ್ಟೇ ಹೂಗಳು ಸ್ಟಾರ್ಟ್ ಆಯಿತು ಅಂದರೆ ನೋಡೋಕೆ ಎರಡು ಕಣ್ಣೇ ಸಾಲೋದಿಲ್ಲ. ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಅಂತ ನೋಡಿ. ಇನ್ನು ಇದನ್ನು ಅಷ್ಟೇ ನೋಡಿ, ಅಲ್ಲಿ ಎಲೆಲ್ಲ ಒಣಗೋಗಿರೋದನ್ನೆಲ್ಲ ಕಟ್ ಮಾಡಿ ತೆಗೆದು, ಮತ್ತು ಅದರಲ್ಲೂ ಅಷ್ಟೇ ಒಣಗಿರೋ ಕಡ್ಡಿ ಎಲ್ಲ ತೆಗೆದಿದ್ದೀನಿ. ತೆಗೆದುಬಿಟ್ಟು ಅದರಲ್ಲಿ ಮೊಗ್ಗುಗಳು ನೋಡಬೇಕು, ಎಷ್ಟು ಚಿಕ್ಕದಾಗಿ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನೋಡಿ ಈ ಗಿಡನೂ ರಿಪಾರ್ಟ್ ಮಾಡಬೇಕು, ಅದು ಬೇರೆಲ್ಲ ಮೇಲೆ ಬಂದ್ಬಿಟ್ಟಿದೆ. ಹಂಗಾಗಿ ಇವತ್ತು ಒಂದು 4-5 ಪಾಟೇನೋ ರಿಪಾರ್ಟ್ ಮಾಡಬೇಕು. ಅದರಲ್ಲೂ ಇವಾಗ ಮಲ್ಲಿಗೆ ಹೂವಿನ ಸೀಸನ್ ಆಗಿರೋದ್ರಿಂದ ನಾವು ಒಳ್ಳೆ ಗೊಬ್ಬರ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ನಮಗೆ ಅದರಿಂದ ಹೆಚ್ಚು ಹೂಗಳೂ ಸಹ ಸಿಗುತ್ತೆ ನೋಡಿ. ಇದು ಅಷ್ಟೇ ಎಷ್ಟು ಚೆನ್ನಾಗಿ ಬುಷಿಯಾಗಿ ಎಲ್ಲ ಬೆಳೆದಿದೆ ಅಂತ. ಮಲ್ಲಿಗೆ ಗಿಡ ಪಕ್ಕದಲ್ಲೆಲ್ಲ ಹೊಸದಾಗಿ ಚಿಗುರು ಬರುತ್ತೆ. ಅದು ಮಣ್ಣಿಂದನೇ ಆ ಚಿಗುರು ಬಂದು ಎಲ್ಲ ನಮ್ಗೆ ಅದರಿಂದ ಹೆಚ್ಚು ಬ್ರಾಂಚ್ಗಳೂ ಸಹ ಸಿಗುತ್ತೆ ನೋಡಿ. ಪ್ರತಿಯೊಂದು ಗಿಡದಲ್ಲೂ ಸಹ ಮೊಗ್ಗು ಹೂಗಳೆಲ್ಲ ತುಂಬಿಕೊಂಡಿದೆ. ಇನ್ನು ಇವತ್ತು ನಾನು ಈ ಮಲ್ಲಿಗೆ ಗಿಡಕ್ಕೆ ಯಾವ ಗೊಬ್ಬರ ಕೊಡ್ತೀನಿ ಅಂತಲೂ ಸಹ ನೋಡೋಣ ನೋಡಿ. ನಾನು ಸ್ವಲ್ಪ ಬೇವಿನ ಹಿಂಡಿ ತಗೊಂಡಿದ್ದೀನಿ, ಮತ್ತು ಎಪ್ಸಮ್ ಸಾಲ್ಟು, ವರ್ಮಿ ಕಾಂಪೋಸ್ಟು ಮತ್ತು ಪಾಟಿಂಗ್ ಮಿಕ್ಸು, ಇದು 4 ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ನಾನು ಎಲ್ಲ ಮಲ್ಲಿಗೆ ಗಿಡಗಳಿಗೂ ಒಂದೊಂದು ಹಿಡಿಯಷ್ಟು ಕೊಡ್ತಿದ್ದೀನಿ. ಅಂದರೆ ನಾನು ಮಲ್ಲಿಗೆ ಗಿಡಕ್ಕೆ ಮತ್ತು ಮಳ್ಳೆ ಹೂವಿನ ಗಿಡಕ್ಕೆ 2 ಗಿಡಗಳಿಗೂ ನಾನು ಇದೇ ಗೊಬ್ಬರನೇ ಕೊಡ್ತಾಯಿದ್ದೀನಿ. ನಿಮಗೆ ಬೇವಿನ ಹಿಂಡಿ ಆಗಿರ್ಬೋದು, ಮತ್ತು ವರ್ಮಿ ಕಾಂಪೋಸ್ಟು, ಎಪ್ಸಮ್ ಸಾಲ್ಟು ಏನೇ ಬೇಕಿತ್ತು ಅಂದರೂ ನಮ್ಮ ಹತ್ರ ಸಿಗುತ್ತೆ, ನೀವು ಬುಕ್ ಮಾಡಿ ತಗೋಬೋದು ನೋಡಿ. ಇದು ಎಪ್ಸಮ್ ಸಾಲ್ಟು ಮತ್ತು ಬೇವಿನ ಹಿಂಡಿ, ವರ್ಮಿ ಕಾಂಪೋಸ್ಟು. ನಿಮ್ಮ ಹತ್ರ ವರ್ಮಿ ಕಾಂಪೋಸ್ಟ್ ಇಲ್ಲ ಅಂದರೆ ನೀವು ಬೇರೆ ಯಾವ ಕಾಂಪೋಸ್ಟ್ ಆದ್ರೂ ಹಾಕೊಂಡ್ರೂ ಆಗುತ್ತೆ ನೋಡಿ. ನಾನು ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಹಾಕೊಂಡಿದ್ದೀನಿ, ಮತ್ತು ಸ್ವಲ್ಪ ಪಾಟಿಂಗ್ ಮಿಕ್ಸು. ಈ ಪಾಟಿಂಗ್ ಮಿಕ್ಸ್ ಆಗೋದ್ರಿಂದ ಒಂದು ರೀತಿ ಗಿಡಗಳಿಗೆ ಎನರ್ಜಿ ಅಂತಲೇ ಹೇಳ್ಬೋದು ನೋಡಿ. ತುಂಬ ಚೆನ್ನಾಗಿದೆ ಇದು ಪಾಟಿಂಗ್ ಮಿಕ್ಸು. ಇಷ್ಟೂ ಹಾಕ್ಕೊಂಡು ನಾನು ಅಂದರೆ ಅದು ಅರ್ಧ ಹಾಕ್ಕೊತಾ ಇದ್ದೀನಿ. 1 kg ಪ್ಯಾಕೆಟಲ್ಲಿ ನಾನು ಅರ್ಧ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಹಿಡಿ ಕೊಟ್ಟರು ಸಾಕು ನೋಡಿ. ಅದು ಎಲ್ಲ ಮಲ್ಲಿಗೆ ಗಿಡಗಳಿಗೂ ಸಹ ಒಂದೊಂದು ಹಿಡಿನ ಕೊಡ್ತಾಯಿದ್ದೀನಿ. ನೀವು ಯಾವುದೇ ಒಂದು ಗಿಡಗಳಿಗಾದ್ರೂ ಅಷ್ಟೇ ಗೊಬ್ಬರ ಕೊಟ್ಟ ಮೇಲೆ ಚೆನ್ನಾಗೇ ನೀರು ಹಾಕಬೇಕು.
ಅಂದರೆ ಇವಕ್ಕೆಲ್ಲ ನಾನು ಫಸ್ಟೇ ಮಣ್ಣೆಲ್ಲನೂ ಲೂಸ್ ಮಾಡಿದ್ದೆ. ನೀವು ಯಾವುದೇ ಒಂದು ಗೊಬ್ಬರ ಕೊಡಬೇಕಾದ್ರೂ ಅದು ಮಣ್ಣೆಲ್ಲ ಲೂಸ್ ಮಾಡಿ ಅದರಲ್ಲಿ ಸ್ವಲ್ಪ ಬೇರುಗಳೆಲ್ಲ ಎಕ್ಸ್ಟ್ರಾ ಇರುತ್ತೆ ನೋಡಿ, ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ನಾನು ಇದಕ್ಕೆ ಒಂದೊಂದು ಹಿಡಿಯಷ್ಟು ಗೊಬ್ಬರನ ಕೊಡ್ತಾಯಿದ್ದೀನಿ. ಕೆಲವೊಂದು ಮಲ್ಲಿಗೆ ಗಿಡದಲ್ಲಿ ಎಲೆಗಳೆಲ್ಲ ಉದುರೋಗಿರುತ್ತೆ, ಕೆಲವೊಂದು ಗಿಡದಲ್ಲಿ ಕೆಲವರು ಹೇಳ್ತಾರೆ ಎಲೆಗಳನ್ನ ತೆಗಿಬೇಕು ಅಂತಾರೆ. ನಾನು ಯಾವುದೇ ರೀತಿ ಎಲೆಗಳೆಲ್ಲ ತೆಗೆದಿಲ್ಲ, ಯಾಕೆಂದರೆ ನನಗಷ್ಟು ಸಮಯನೂ ಇರೋದಿಲ್ಲ. ಹಂಗಾಗಿ ನೋಡಿ ಹಂಗೆ ಬಿಟ್ಟಿದ್ದೀನಿ. ಆದ್ರೂ ಕೆಲವೊಂದು ಎಲೆಗಳೆಲ್ಲ ಉದುರೋಗಿದೆ, ಕೆಲವೊಂದರಲ್ಲಿ ಎಲೆ ಇದ್ರೂ ಅದರಲ್ಲಿ ಮತ್ತೆ ಹೊಸದಾಗಿ ಚಿಗುರು ಬಂದು ಹೂಗಳೂ ಸಹ ಬಂದಿದೆ. ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಸೇರ್ಕಲ್ ಮೇಲೆ ನಾಯಿ ಹೋಗಿ ಗಲೀಜು ಮಾಡಿದ್ರೆ ಅದ್ರ ತೂಕ ಅದಕ್ಕೆ ಇದ್ದೇ ಇರುತ್ತೆ. ಅದು ಉಳ್ಕಲ್ ಮೇಲೆ ಹೋಗಿ ಅದು ಗಲೀಜು ಮಾಡಿಬಿಡ್ತು ಅಂದ್ಬಿಟ್ಟು ಅದ್ರ ತೂಕ ಏನಾದರೂ ಕಡಿಮೆ ಆಗುತ್ತಾ? ಇಲ್ಲವಲ್ಲ, ಅದ್ರ ತೂಕ ಅದಕ್ಕೆ ಇದ್ದೇ ಇರುತ್ತೆ. ಅದೇ ರೀತಿಯೇ ಯಾರೇ ಏನೇ ಸಾವಿರ ಬೊಗಳ್ಕೊಂಡ್ರು ನನ್ನ ತೂಕ ನನಗೆ ಇದ್ದೇ ಇರುತ್ತೆ. ನಾನೇನು ಅಂತ ನನ್ನ ವ್ಯೂವರ್ಸ್ಗಳಿಗೂ ಗೊತ್ತು, ಭಗವಂತ ಒಬ್ಬನಿಗೆ ಗೊತ್ತು, ನಾನೇನು ಅಂತ ದೇವ್ರಿಗೆ ಗೊತ್ತು. ನಾನು ದೇವ್ರನ್ನೇ ನಂಬಿರೋ ದೇವರು ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದಿಲ್ಲ, ನನ್ನ ನಂಬಿಕೆನೂ ನನಗಿದೆ. ಯಾಕೆ ಈ ಮಾತನ್ನು ನಾನು ಹೇಳಿದೆ ಅಂತ ಅಂದರೆ, ಕೆಲವೊಬ್ಬರು ನನ್ನನ್ನು ನೋಡಿ ಹುರ್ಕೊಳೋರು ಇರ್ತಾರಲ್ಲ, ಹಾಗಾಗಿ ಈ ಮಾತನ್ನು ಹೇಳಿದೆ. ನೋಡಿ, ಅದು ಎಲ್ಲ ಗಿಡಗಳಿಗೂ ನಾನು ಒಂದೊಂದು ಹಿಡಿಯಷ್ಟನ್ನ ಗೊಬ್ಬರ ಕೊಟ್ಟಿದ್ದೀನಿ. ಅದ್ರ ಹೂವು ನೋಡಿದ್ರೆ ನನಗಂತೂ ಅಷ್ಟು ಖುಷಿಯಾಗುತ್ತೆ, ಒಂದಕ್ಕಿಂತ ಒಂದೊಂದು. ಅದರಲ್ಲೂ ಎಷ್ಟು ದಪ್ಪ ದಪ್ಪ ಹೂಗಳು ಬಿಟ್ಟಿದೆ ಅಂದರೆ, ಇದೆಲ್ಲ ಬರೀ ಸೂಜಿ ಮಲ್ಲಿಗೆ ಹೂಗಳೇ. ಇವಾಗ ಇನ್ನೂ ಮೊಗ್ಗು ಸ್ಟಾರ್ಟ್ ಆಗಿದೆ, ಇದು ದುಂಡು ಮಲ್ಲಿಗೆ ಹೂವು. ಅಂದರೆ ಇವಾಗ ಬಿಡ್ತಾ ಇರೋದು ಹೂವು ಸೂಜಿ ಮಲ್ಲಿಗೆ ಗಿಡ. ಅಂದರೆ ತುಂಬ ಚೆನ್ನಾಗಿ ಬಿಡುತ್ತೆ ಅದು ಸೂಜಿ ಮಲ್ಲಿಗೆ ಹೂವು. ಅದರಲ್ಲೂ ಎಷ್ಟು ದಪ್ಪ ಹೂವೆಲ್ಲನೂ ಇರುತ್ತೆ ನೋಡಿ. ಇವಾಗ ಎಲ್ಲ ಗಿಡಗಳಿಗೂ ಸಹ ಒಂದೊಂದು ಹಿಡಿಯಷ್ಟನ್ನ ಕೊಟ್ಟಿದ್ದೀನಿ. ಬೇವಿನ ಹಿಂಡಿ ಬಳಸೋದ್ರಿಂದ ಯಾವುದೇ ರೀತಿ ಕೀಟಗಳೂ ಸಹ ಹತ್ರ ಬರೋದಿಲ್ಲ. ಮತ್ತು ಇನ್ನು ಎಪ್ಸಮ್ ಸಾಲ್ಟು, ಈ ಎಪ್ಸಮ್ ಸಾಲ್ಟು ಅಷ್ಟೇ ಬೇರು ಚೆನ್ನಾಗೇ ಇಳ್ಕೊಂಡು ಅದು ಗಿಡ ಹೆಲ್ದಿಯಾಗಿ ಬೆಳೆಯೋದಕ್ಕೂ ಸಹ ಅನುಕೂಲ ಮಾಡುತ್ತೆ. ಇನ್ನು ನೋಡಿ, ನೀವು ಯಾವುದೇ ಗಿಡಗಳಿಗೂ ಆದರೂ ಅಷ್ಟೇ ಗೊಬ್ಬರ ಕೊಟ್ಟಿದ್ಮೇಲೆ ಚೆನ್ನಾಗೇ ನೀರು ಹಾಕಬೇಕು. ಇನ್ನು ಈ ಪಾಟಿಂಗ್ ಮಿಕ್ಸು ಮತ್ತು ಈ ವರ್ಮಿ ಕಾಂಪೋಸ್ಟು ಇವು ಅಷ್ಟೇ ಗಿಡ ಬೆಳವಣಿಗೆಗೂ ಸಹ ಅನುಕೂಲ ಮಾಡುತ್ತೆ. ಅದರಲ್ಲೂ ಈ ಪಾಟಿಂಗ್ ಮಿಕ್ಸ್ ಅಂತೂ ಒಂದು ರೀತಿ ಮಾಡಿಸಿದಂತಹ ಗೊಬ್ಬರ ಅಂತಲೇ ಹೇಳ್ಬೋದು. ನೋಡಿ, ಈ ಗಿಡದಲ್ಲೆಲ್ಲ ನೀವು ಗಮನಿಸ್ಬೋದು, ನಾನು ಅದರಲ್ಲಿ ಎಲೆಯನ್ನು ತೆಗೆದೇ ಇಲ್ಲ. ಯಾಕೆಂದರೆ ನನಗೆ ಎಲೆಗಳೆಲ್ಲ ತೆಗಿಯೋಕ್ಕೆ ಸಮಯನೂ ಸಹ ಇರಲಿಲ್ಲ, ಸಮಯನೂ ಇಲ್ಲ ಇವಾಗ್ಲೂ. ಹಂಗಾಗಿ ನಾನೇನು ಅದು ಎಲೆಗಳೆಲ್ಲ ಏನು ತೆಗೆದಿಲ್ಲ. ನೀವು ಬೇಕಿತ್ತು ಅನ್ನೋರು ನೀವು ಅದು ಎಲೆಗಳೆಲ್ಲನೂ ತೆಗಿಬೋದು. ಕೆಲವೊಂದು ಗಿಡದಲ್ಲಿ ಆವಾಗವೇ ಉದುರೋಗಿರುತ್ತೆ, ಅದು ಮತ್ತು ಎಲೆಯೆಲ್ಲ ಉದುರೋಗಿ ಅದರಲ್ಲಿ ಹೊಸ ಚಿಗುರೂ ಸಹ ಬಂದಿದೆ. ಈ ಗಿಡ ಒಂದು 3 ಪಾಟೇನೋ ರೀಪಾಟ್ ಮಾಡೋದಿದೆ. ಹಂಗಾಗಿ ಅಂದರೆ ಅದು ಪಾಟು ಚಿಕ್ಕದಾಗಿದೆ, ಅದು ಬೇರೆಲ್ಲ ಮೇಲೆ ಬಂದುಬಿಟ್ಟಿದೆಯಲ್ಲ. ಹಂಗಾಗಿ ಇವತ್ತು ನಾನು ಆ ಮಲ್ಲಿಗೆ ಗಿಡಗಳನ್ನ ಈ ಡ್ರಮ್ಗೆ ಹಾಕ್ತಾ ಇದ್ದೀನಿ. ಅಂದರೆ ನೋಡಿ, ಇದರಲ್ಲಿ ದಾಸವಾಳ ಗಿಡ ಇತ್ತು, ಅದನ್ನು ತೆಗೆದುಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ತೆಗಿತಾ ಇದ್ದೀನಿ. ನೋಡಿ, ಇದನ್ನು ತೆಗಿಯೋಷ್ಟೊತ್ತಿಗೆ ಸಾಕಾಗೋಯ್ತು, ಅದು ಎಷ್ಟು ಬೇರೆಲ್ಲ ಬಿಟ್ಕೊಂಡಿದೆ ನೋಡಿ. ಇದು ನಾಟಿ ದಾಸವಾಳ, ಒಂದು 5 ಗಿಡ ಏನೋ ಇತ್ತು, ಹಂಗಾಗಿ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಇದು ತೆಗಿಯೋ ಅಷ್ಟೊತ್ತಿಗೆ ಬೆವರು ನೀರೇ ಬಂದ್ಬಿಡ್ತು, ಯಾವ ಥರ ಐತೆ. ಆ ಬೇರು ತೆಗಿಯೋಷ್ಟರೊಳಗೆ ಬೆವರು ನೀರೆಲ್ಲ ಇಳಿತೈತೆ. ಈ ಡ್ರಮ್ಗೆ ಸ್ವಲ್ಪ ಗಾರ್ಡನ್ ವೇಸ್ಟು ಎಲ್ಲನೂ ಹಾಕಿಬಿಟ್ಟು ಇದಕ್ಕೆ ನಾನು ಮಲ್ಲಿಗೆ ಗಿಡನ ರೀಪಾಟ್ ಮಾಡ್ತಾಯಿದ್ದೀನಿ. ಅಂದರೆ 3 ಗಿಡ ರೀಪಾಟ್ ಮಾಡ್ತಾಯಿದ್ದೀನಿ. 2 ಡ್ರಮ್ಮಲ್ಲಿ ಹಾಕ್ತಿದ್ದೀನಿ, ಇನ್ನೊಂದು ಪಾಟ್ಗೆ ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ತೋರಿಸಿಲ್ಲ ರೀಪಾಟ್ ಮಾಡೋದು. ಇನ್ನು ನಾನು ಇದಕ್ಕೆ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿಕ್ಕಿರ್ತೀನಲ್ಲ ನೋಡಿ, ಆ ಡ್ರಮ್ಮಲ್ಲೇ ಎಲ್ಲ ಕೊಳ್ತೋಗಿದೆ. ಅದನ್ನೇ ತೆಗೆದುಬಿಟ್ಟು ನಾನು ಅದು ಇನ್ನೊಂದು ರೀಪಾಟ್ ಮಾಡ್ತೀನಲ್ಲ ಆ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಈ ಮಲ್ಲಿಗೆ ಗಿಡನ ಇಡ್ತೀನಿ. ಇದು ಮಲ್ಲಿಗೆ ಗಿಡ ಯಾವ ಥರ ಆಗಿದೆ ಅಂತ, ಅದಕ್ಕೆ ಬೆಳೆಯೋದಕ್ಕೆ ಅವಕಾಶನೇ ಇಲ್ಲ, ಎಲ್ಲ ಬೇರೆಲ್ಲ ರೋಲ್ ಆಗಿ ಸುತ್ತಾಕೊಂಡ್ಬಿಟ್ಟಿದೆ. ಹಂಗಾಗಿ ಇವತ್ತು ಅದನ್ನೆಲ್ಲ ತೆಗೆದು ಸ್ವಲ್ಪ ಅದು ಬೇರೆಲ್ಲ ಕಟ್ ಮಾಡಿ ಇಡ್ತು ಅಂದರೆ ಅದು ಹೊಸ ಬೇರೂ ಸಹ ಬರುತ್ತೆ. ಈಗ ನಾವು ದೊಡ್ಡದಾಗಿರೋ ಪಾಟ್ಗೆ ರೀಪಾಟ್ ಮಾಡ್ತು ಅಂದರೆ ಇನ್ನು 1 ವರ್ಷ 2 ವರ್ಷ ರೀಪಾಟ್ ಮಾಡೋ ಹಂಗೆ ಇರೋದಿಲ್ಲ. ಹಂಗಾಗಿ ನಾನು ಈ ಡ್ರಮ್ಮಿಗೆ ಹಾಕ್ತಾಯಿದ್ದೀನಿ. ಅದರಲ್ಲಿ ಬೇರೆಲ್ಲನೂ ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ ನೋಡಿ, ಅಲ್ಲಿ ಟ್ರಿಮ್ ಮಾಡಿಬಿಟ್ಟು ಆಮೇಲೆ ರೀಪಾಟ್ ಮಾಡಿ. ನೀವು ಆ ಬೇರು ಸಮೇತನೇ ಹಂಗೆ ರೀಪಾಟೆಲ್ಲ ಮಾಡೋಕೆ ಹೋಗಬೇಡಿ. ರೀಪಾಟ್ ಮಾಡಿದ್ಮೇಲೆ ನೀವು 2 ದಿನ ನೆರಳಲ್ಲಿ ಇಡಿ, ಯಾಕೆಂದರೆ ಅದು ಗಿಡ ಚೆನ್ನಾಗೇ ಸೆಟ್ ಆಗಬೇಕು. ಹಾಗಾಗಿ ನೀವು ಯಾವುದೇ ಗಿಡ ರೀಪಾಟ್ ಮಾಡಿದ್ರೂ ನೆರಳಲ್ಲಿ ಇಡಿ. ರೀಪಾಟ್ ಮಾಡಿದ ತಕ್ಷಣವೇ ತಗೊಂಡೋಗಿ ನೀವು ಬಿಸಿಲಲ್ಲೆಲ್ಲ ಇಡಬೇಡಿ, ಯಾಕೆಂದರೆ ಅದು ಬಿಸಿಲಿಗೆಲ್ಲ ಬಾಡೋದಂಗಾಗಿರುತ್ತೆ. 2 ದಿನ 3 ದಿನ ನೀವು ನೆರಳಲ್ಲಿ ಇಟ್ಬಿಟ್ಟು ಆಮೇಲೆ ಬೇಕಿದ್ದರೆ ಬಿಸಿಲಿಗೆ ಇಡಿ. ಅದು ಸೆಟ್ ಆಗಬೇಕು. ಗಿಡ ಸೆಟ್ ಆದಮೇಲೆ ನೀವು ಬಿಸಿಲಿಗೆ ಇಟ್ಟರೆ ಅದು ಚೇತರಿಸ್ಕೊಳ್ಳುತ್ತೆ ನೋಡಿ. ಇದು ಸ್ವಲ್ಪ ಅದು ನಾನು ಕಟ್ ಮಾಡಿದ್ದೆಲ್ಲ ಅಲ್ಲಿ ಇಟ್ಟಿದ್ದೀನಿ, ಅದನ್ನು ಸ್ವಲ್ಪ ಕಟಿಂಗ್ ಇಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ನೋಡಿ. ಇದು ಅಷ್ಟೇ 10 ಇಂಚಿನ ಪಾಟಲ್ಲಿ ಇಟ್ಟಿದ್ದೆ ನಾನು, ಅದು
ಪಾಟು ಚಿಕ್ಕದಾಯಿತು, ಗಿಡ ದೊಡ್ಡದಾಯಿತು, ಹಾಗಾಗಿ ಅದಕ್ಕೆ ಬೆಳೆಯೋಕ್ಕೆ ಅವಕಾಶನೇ ಆಗಿಲ್ಲ. ಹಾಗಾಗಿ ತೆಗಿತಾ ಇದ್ದೀನಿ ನೋಡಿ. ಅಂದರೆ ಇವೆಲ್ಲನೂ ನಾನು ಕಟಿಂಗಿಂದನೇ ಬೆಳೆಸಿರೋದು. ಕೆಲವೊಂದು ಕಟಿಂಗಿಂದ ಬೆಳೆಸಿದ್ದೀನಿ, ಕೆಲವೊಂದು ಗಿಡಗಳನ್ನ ತಂದು ಹಾಕಿದ್ದೀನಿ. ಅಂದರೆ ಇವಾಗ ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ನಾವು ಒಂದು ಗಿಡ ಹಾಕೊಂತು ಅಂದರೆ ಅದರಿಂದ ಸುಮಾರು ಗಿಡಗಳನ್ನು ಸಹ ನಾವು ಮಾಡ್ಕೋಬೋದು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ತಿಳಿಸಿದ್ದೀನಿ. ಮಲ್ಲಿಗೆ ಗಿಡ ಇದೆಯಾ ಮತ್ತು ಕಾಕಡ ಗಿಡ ಇದೆಯಾ ಅಂತೆಲ್ಲ ಕೇಳ್ತಿದ್ದೀರಾ. ಇವಾಗ ಸದ್ಯಕ್ಕಿಲ್ಲ, ಅದು ಬಂದಮೇಲೆ ನಾನು ವಿಡಿಯೋನು ಸಹ ಹಾಕ್ತೀನಿ. ಗಿಡದಲ್ಲೂ ಅಷ್ಟೇ ನೋಡಿ, ಎಷ್ಟೊಂದೆಲ್ಲ ಬೇರು ಬಿಟ್ಕೊಂಡಿದೆ. ಅದು ಬೇರೆಲ್ಲನೂ ತೆಗೆದು ಅದೆಲ್ಲ ಸ್ವಲ್ಪ ಕಟ್ ಮಾಡಿ ಆಮೇಲೆ ರಿಪಾರ್ಟ್ ಮಾಡಬೇಕು. ನೋಡಿ ಬೇರಂತೂ ಆ ಗಿಡಕ್ಕಿಂತ ಬೇರೆನೇ ಉದ್ದ ಬೆಳ್ಕೊಂಡಿದೆ ನೋಡಿ. ಅದರಲ್ಲೂ ಎಷ್ಟಿಷ್ಟು ಉದ್ದ ಬೇರೆಲ್ಲ ಇದೆ. ಅದು ಬೇರೆ ಟ್ರಿಮ್ ಮಾಡಿದ್ರೆ ಗಿಡ ಸತ್ತೋಗುತ್ತೆ ಅಂತ ನೀವು ಅನ್ಕೋಬೋದು. ಅದೇ ತಪ್ಪು ಕಲ್ಪನೆ. ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗಬೇಡಿ, ಏನೂ ಆಗೋದಿಲ್ಲ. ಯಾಕೆಂದರೆ ಅದು ನಾವೇನು ಜಾಸ್ತಿ ಬೇರೆಲ್ಲ ಟ್ರಿಮ್ ಮಾಡ್ತಾ ಇಲ್ವಲ್ಲ, ಸ್ವಲ್ಪ ದೊಡ್ಡದಿರೋ ಬೇರು ಮಾತ್ರ ಟ್ರಿಮ್ ಮಾಡಿಬಿಟ್ಟು ರಿಪಾರ್ಟ್ ಮಾಡಿದ್ರೆ ಏನೂ ಗಿಡ ಸಾಯೋದಿಲ್ಲ, ಚೆನ್ನಾಗೂ ಇರುತ್ತೆ. ಈ ಥರ ದೊಡ್ಡ ಗಿಡ ಎಲ್ಲ ರಿಪಾರ್ಟ್ ಮಾಡಬೇಕಾದ್ರೆ ಇಬ್ಬರಿದ್ರೇ ಬೆಸ್ಟು. ಯಾಕೆಂದರೆ ಅದು ಗಿಡ ಒಬ್ರು ಹಿಡ್ಕೊಂಡು ಅದು ಮಣ್ಣು ಹಾಕಿ ಅದನ್ನು ಪ್ರೆಸ್ ಮಾಡೋಕ್ಕೆಲ್ಲ ಒಬ್ಬರು ಮಾಡ್ತು ಅಂದರೆ ಅದು ನೀಟಾಗೂ ಕೂತ್ಕೊಳ್ಳುತ್ತೆ. ಅಂದರೆ ನಾನು ಒಬ್ಬಳೇ ಇದನ್ನೆಲ್ಲ ರಿಪಾರ್ಟ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ. ಇವಾಗ ಅದೆಲ್ಲ ರಿಪಾರ್ಟ್ ಎಲ್ಲ ಮಾಡಿದ್ದಾಯಿತು. ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.